Sports Commissioner. Closer. ವಿಶೇಷವಾಗಿ ರಾಷ್ಟ್ರೀಯ ಕ್ರೀಡಾ ದಿವಸ, ಅದರಲ್ಲೂ ಅದನ್ನು ಧ್ಯಾನ್ ಚಂದ್ ಡೇ ಅಂತೇಳಿ ಇವತ್ತು ಕರೀತಾರೆ. ಅವರ ಒಂದು ವಿಶೇಷವಾದಂಥ ಕ್ರೀಡಾ ಮನೋಭಾವ, ಕ್ರೀಡಾಪಟು, ನಮ್ಮ ದೇಶದ ಹೆಮ್ಮೆಯ ಪುತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧ್ಯಾನ್ ಚಂದ್ is a great sports person who has brought laurels to our country. 1928 Olympics, 32 Olympics, 36 Olympics. He was the one who was there to get a gold medal in hockey, and he is a legend. Any special event on his name? Nothing. Already a stamp is there, and then he has been given Padma Bhushan for him. And next year we'll try to think of something else. Presented mementos to our Olympians and Arjuna awardees. Right, just now, He is a model and inspiration for all youngsters, and future youngsters should follow his footsteps ಅಂತ ನಾನು ಹೇಳಕ್ಕೆ ಬನ್ನಿ. ಸರ್ ಬನ್ನಿ ಸರ್. ಸಿನಿಮಾ ಡೈರೆಕ್ಟರ್ 1928 Amsterdam and 36 German Olympics, Berlin. ಅವರು ಸುಮಾರು 400 ಗೋಲನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಡೆದಿದ್ದಾರೆ. ಇವತ್ತು ಇಡೀ ಧ್ಯಾನ್ ಚಂದ್ ಅವರೇ ನಮ್ಮ ಎಲ್ಲ ಯುವ ಕ್ರೀಡಾಪಟುಗಳಿಗೆ ಒಂದು ಮಾರ್ಗದರ್ಶಕ ತಪ್ಪಾಗೋದಿಲ್ಲ. ಈಸ್ ಒನ್ ಆಫ್ ದಿ ಲೆಜೆಂಡ್ ಇನ್ ಸ್ಪೋರ್ಟ್ಸ್ ಏರಿಯಾ. 1956 ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೊಡ್ತಾರೆ ಸರ್ಕಾರ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಇಂಡಿಯಾ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಸೊ ನಮ್ಮ ಹಾಕಿ ಲೆಜೆಂಡರಿ ಪ್ಲೇಯರ್ ಆದಂತ ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಸ್ಮರಣಾರ್ಥವಾಗಿ ಸೊ ಆಲ್ ಓವರ್ ದ ಸ್ಟೇಟ್ ಸೊ ಏನು ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿನ ಸ್ಮರಿಸುವ ಮುಖಾಂತರ ಅವರು ಆಲ್ಮೋಸ್ಟ್ ಅವ್ರು ಕೊಟ್ಟೋಗಿರುವಂತ ಬಿಟ್ಟೋಗಿರುವಂತ ಮಾರ್ಗದರ್ಶನ ಯಂಗ್ಸ್ಟರ್ಸ್ ಯೂತ್ಸ್ಗೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇಟ್ ಮೇ ಬಿ ಎನಿ ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸ್ ಇಸ್ ಮೈ ಪ್ಯಾಷನ್ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಸ್ಪೋರ್ಟ್ಸ್ ಎಲ್ಲ ಸ್ಪೋರ್ಟ್ಸ್ ಮೆನ್ಸ್ ನ ಒಂದು ಸ್ಮರಣೆ ಆಗ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸ್ಪೋರ್ಟ್ಸ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಶುಭಾಶಯ ತಿಳಿಸ್ತೀವಿ. ಸೊ ನಮ್ಮ ಸ್ವಿಮ್ಮಿಂಗು, ಹಾಕಿ, ಫುಟ್ಬಾಲು, ವಾಲಿಬಾಲ್, ಬಾಸ್ಕೆಟ್ ಬಾಲು, ಥ್ರೋ ಬಾಲು, ಕ್ರಿಕೆಟ್, ಟೆನ್ನಿಸ್. ಸೊ ಎನಿ ಸ್ಪೋರ್ಟ್ಸ್, ಇಟ್ಸ್ sports is a passion, sports is a game with love and affection, and ಕ್ರಿಕೆಟ್ ಆಗಿರ್ಲಿ, ಫುಟ್ಬಾಲ್ ಎಲ್ಲ ನಮ್ಗೆ ಪ್ಯಾಷನೇಟ್. ನಾವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ಎಲ್ಲಾ ಗೇಮ್ಸ್ ನ ಪ್ಲೇ ಮಾಡ್ತಾ ಇದ್ವಿ. ಸೊ ಇವತ್ತು ಅವರೆಲ್ಲರ ಸ್ಮರಿಸುತ್ತಾ ಸೊ ಹ್ಯಾಪಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ನಮಸ್ತೆ.